ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಸ್ಥಗಿತಗೊಂಡಿರುವ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಹಾಳಾಗಿದ್ದು ಸರ್ಕಾರದಿಂದ ಬಾಕಿ ಹಣ ಬಂದಿಲ್ಲವೆಂದು ಸ್ಥಗಿತಗೊಳಿಸಿರುತ್ತಾರೆ. ಇದರಿಂದ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ತುಂಬ ಅನಾನುಕೂಲವಾಗಿರುತ್ತದೆ. ನಿಮಗೆ ತಿಳಿದಿರುವಂತೆ ತುಮಕೂರು ಜಿಲ್ಲಾ ಆಸ್ಪತ್ರೆಯು ಅಷ್ಟೊಂದು ಉತ್ತಮವಾಗಿಲ್ಲ. ಅದರ ಬಗ್ಗೆ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಈ ಜಿಲ್ಲೆಗೆ 11 ತಾಲೂಕುಗಳಿವೆ, ಆದರೆ ಒಂದೇ ಯಂತ್ರ ಇರುತ್ತದೆ. ಅದನ್ನು ಸ್ಥಗಿತಗೊಳಿಸಿದರೆ ರೋಗಿಗಳ ಸ್ಥಿತಿ ಹೀನಾಯವಾಗಿರುತ್ತದೆ ಎಂದು ತಿಳಿದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಅನ್ಸರ್ ರವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು DHO ರವರನ್ನು ಭೇಟಿ ಮಾಡಿ ನಮ್ಮ ಸಂಘದಿಂದ ಪತ್ರದ ಮೂಲಕ ತಿಳಿಸಿರುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅನ್ಸರ್ ಅಹಮದ್, ಗೌರವ ಅಧ್ಯಕ್ಷರಾದ ಹನುಮಂತರಾಯ ಪಡಿ, ಕಾನೂನು ಸಲಹೆಗಾರರಾದ ಪ್ರವೀಣ್ ಗೌಡರು, ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮೊಹಮ್ಮದ್, ಮಹಿಳಾ ಘಟಕದ ಅಧ್ಯಕ್ಷರಾದ ಸಾನಿಯಾ ಕೌಸರ್, ತುಮಕೂರು ನಗರದ ಅಧ್ಯಕ್ಷರಾದ ಮಂಜುನಾಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ. ಭಾಳ ಇದು ರೆಸ್ಪಾನ್ಸಿಬಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ಯೂನಿಟು ನಮಗೂ ಎಷ್ಟು ನಮ್ಮ ಅಡ್ಮಿನಿಸ್ಟ್ರೇಷನ್ ಅವರು ಸಪ್ರೇಟ್ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಅವರು ನಮಸ್ಕಾರ, ನಾನು ಪ್ರವೀಣ್ ಗೌಡ ವಕೀಲರು. ಇವತ್ತು ನಮ್ಮ ತುಮಕೂರು ಜಿಲ್ಲಾ ವೈದ್ಯಾಧಿಕಾರಿಗಳು DHO ಕಚೇರಿಗೆ ಬಂದು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ MRI ಮತ್ತು ಇತರ ಸ್ಕ್ಯಾನಿಂಗ್ ಯಂತ್ರಗಳು ಸ್ಥಗಿತಗೊಳಿಸಿದ್ದಾರೆ. ಯಾಕೆಂದರೆ ಸರ್ಕಾರದಿಂದ ಅವರ ಬಾಕಿ ಬಂದಿಲ್ಲ ಅಂಥೇಳಿ, ಹಾಗೂ ಹಾಳಾಗಿದೆ ಅಂತ ನಾವು ಅದ್ರ ಬಗ್ಗೆ ಒಂದು ಲೈವ್ ಎಲ್ಲ ಮಾಡಿದ್ದೆ, ನಿಮ್ಗೆ ಗೊತ್ತು. ಈ MRI ಸ್ಕ್ಯಾನ್ ಅನ್ನೋದು ಬಡವರಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಹೊರಗಡೆ 7,000 8,000 ತಗೊಳ್ತಾರೆ. ಸ್ಥಗಿತ ಮಾಡಿದ್ರಿಂದ ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕಿದ್ದಾವೆ. 11 ತಾಲೂಕು ಇರೋದ್ರಿಂದ ನೀವು ಇದನ್ನು ಸ್ಥಗಿತ ಮಾಡಿದ್ರೆ ಇರೋದೇ ಒಂದು MRI ಸ್ಕ್ಯಾನ್ ಬಡವರಿಗೆ ಅತ್ಯಂತ ತುಂಬ ತೊಂದರೆ ಆಗುತ್ತೆ ಅಂತ ನಾವು DHO ಭೇಟಿಯಾಗಿ ಚಂದ್ರಶೇಖರ್ ಅವರು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡ್ರು. ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಹಲವಾರು ತಾಲೂಕುಗಳ ಆರೋಗ್ಯ ವ್ಯವಸ್ಥೆಯ ಒಂದು ಅವ್ಯವಸ್ಥೆಯ ಬಗ್ಗೆ ಮಾತಾಡಿದಾಗ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಈಗೇನು MRI ಇದ್ರ ಬಗ್ಗೆನೂ ನಾನು ವರದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಹಾಗಲವಾಡಿಗೆ ಆಂಬ್ಯುಲೆನ್ಸ್ ಇರಲಿಲ್ಲ. ಗುಬ್ಬಿ ತಾಲೂಕಲ್ಲಿ ಹಾಗಲವಾಡಿ ದೊಡ್ಡ ಹೋಬಳಿ, ವಿಸ್ತೀರ್ಣದಲ್ಲೂ ದೊಡ್ಡದು, ಅದಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಕಡಬದಲ್ಲಿ ಡಾಕ್ಟ್ರು ಸಮಸ್ಯೆ ಇದೆ, ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಎಲ್ಲ ಕೆಲವು ಹೊರಟ್ಕೆರೆ ತಾಲೂಕು ಬಗ್ಗೆನೂ ಹೇಳಿದ್ದಾರೆ. ನನ್ನ ಕೈಯಲ್ಲಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅಂತ ನಮ್ಮ DHO ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ವತಿಯಿಂದ ಇವತ್ತು ನಾವು DHO ಅವರಿಗೆ ಭೇಟಿಯಾಗಿ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈಗ DC ಅವರಿಗೂ ಕೂಡ ಮೆಮೊರಾಂಡಮ್ ಕೊಡಬೇಕು ಅಂತಿದ್ದೀವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಬಡ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸಿಗಬೇಕು ಅನ್ನೋದು. ಇವತ್ತು ನಾವು DHO ಆಫೀಸಿಗೆ ಬಂದಾಗ ಅವರ ಸಕಾರಾತ್ಮಕವಾದ ಸ್ಪಂದನೆ, ಹೆಚ್ಚು ಕಮ್ಮಿ ಅರ್ಧ ಗಂಟೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಸಮಿತಿಯವರು ನಾವೆಲ್ಲ ತಾಲೂಕಿನ ಬಗ್ಗೆನೂ ಮಾತಾಡಿದ್ದೀವಿ. ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಉದ್ದೇಶ ಏನು ಅಂದರೆ, ನಮ್ಮ ಸರ್ಕಾರದಿಂದ ಬರುವ ವ್ಯವಸ್ಥೆಗಳು ಉತ್ತಮಗೊಳ್ಳಬೇಕು. ಏನು ವ್ಯವಸ್ಥೆ ಸೌಲಭ್ಯಗಳಿದೆ ಅದು ಜನರಿಗೆ ತಲುಪಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಹಾಗೆ ವೈದ್ಯರು ನಾರಾಯಣ ಹರಿ ಅಂತೀವಿ. ದಯಮಾಡಿ ಡಾಕ್ಟ್ರುಗಳು, ನರ್ಸ್ಗಳು, ಸಿಸ್ಟರ್ಸು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರಿಗೆ ನಾವು ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋದು ಏನಂದರೆ, ಜನರು ಬಂದಾಗ ಅವರಿಗೆ ಸಕಾರಾತ್ಮಕ, ಅವರು ಬಡವರು ಇರಲಿ ಶ್ರೀಮಂತರು ಯಾರೇ ಇರಲಿ, ಅವನು ಆಸ್ಪತ್ರೆಗೆ ಬರ್ತಾನೆ ಅಂದರೆ ನೋವಿಂದ ಬಂದಿರ್ತಾನೆ, ಅವರಿಗೆ ನೀವು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಸಾಕು. ನಾವು ನಿಮ್ಗೆ ಗೊತ್ತು, ಚೇಳೂರಲ್ಲಿ ಒಂದು ಮೊನ್ನೆ ಘಟನೆ ಬಗ್ಗೆ ಲೈವ್ ಮಾಡಿದ್ದೆ. ಸಿಸ್ಟ್ರು ಕೆಟ್ಟದಾಗಿ ಮಾತಾಡೋದು ಬಂದವರಿಗೆ, ದಯಮಾಡಿ ಆ ಥರ ಮಾತಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಾವು ಡಾಕ್ಟರ್ಗಳನ್ನು ದೇವರ ರೀತಿ ನೋಡುವಂಥ ದೇಶ ನಮ್ಮದು. ವೈದ್ಯ ನಾರಾಯಣ ಹರಿ ಅಂತ ನಮ್ಮ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ. ದಯಮಾಡಿ ನಿಮಗೆ ಕೊಟ್ಟ ಅವಕಾಶ, ದೇವರು ಕೊಟ್ಟ ಅವಕಾಶ ಅಂತೇಳಿ ಡಾಕ್ಟರ್ ಆಗೋದು ಎಲ್ಲರಿಗೂ ಆಗೋಕ್ಕಾಗಲ್ಲ. ಹಾಗಾಗಿ ಬಡ ಜನರಿಗೆ ಯಾರು ಸಮಸ್ಯೆಯಲ್ಲಿದ್ದಾರೆ ಅವರಿಗೆ ಪ್ರೀತಿಯಿಂದ ಅವರು ನೋಡ್ಕೊಳ್ಳಿ ಅಂತ ಹೇಳ್ತಾ
ನಮ್ಮ ತನಿಖಾ ಎಲ್ಲೇ ತುಮಕೂರು ಜಿಲ್ಲೆಯಲ್ಲೂ ಈ ಥರದ ಸಮಸ್ಯೆಗಳಾದರೆ ನಮ್ಮ ಸಂಸ್ಥೆಗೆ ತಿಳಿಸಿ. ಮಾನವ ರಾಷ್ಟ್ರೀಯ ತನಿಖಾ ಸಮಿತಿಗೆ ನೀವು ಲೆಟರ್ ಮೂಲಕ, ಕಾಗದ ಅರ್ಜಿಯ ಮೂಲಕ ನಮಗೆ ತಿಳಿಸಿ. ನಾವು ಮೇಲಾಧಿಕಾರಿಗಳನ್ನು ತಿಳಿಸ್ತೀವಿ. ಅದನ್ನು ಸರ್ಕಾರದ ಮಟ್ಟಕ್ಕೂ ತಿಳಿಸಿ ಜಾಗೃತಿ ಮಾಡುವಂಥ, ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತು ಹಾಗೂ ನೀವು ವಿಠಲ ವಾಣಿಯವರು ಈ ಇದಕ್ಕೆ ಬಂದಿದ್ದರು, ಅವರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.